ಇವತ್ತು ಒಂದು ಅಂಗನವಾಡಿ ಗುದ್ಲಿ ಪೂಜೆ, ಒಂದು ನೀರಿನ ಘಟಕದ್ದು ಗುದ್ಲಿ ಪೂಜೆ ಮತ್ತು ಬಿಲ್ಡಿಂಗು ಪೂಜೆಯನ್ನು ಹಮ್ಮಿಕೊಂಡಿದ್ದು. ಇವತ್ತು ಮಕ್ಕಳಿಗೆ ಬಟ್ಟೆ ಇರ್ಬೋದು, ಹೆಣ್ಮಕ್ಳಿಗೆ ಸೀರೆ ಇರ್ಬೋದು ವಿತರಣೆಯನ್ನು ಮಾಡಿ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಬೂದಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಪಭೋವಿ ಪಾಳ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿ ಕಟ್ಟಡದ ಉದ್ಘಾಟನೆಯನ್ನು ಶಾಸಕರಾದ ಶ್ರೀನಿವಾಸ್ ಮತ್ತು ಸ್ವಾಮೀಜಿ ಅವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಸನ್ಮಾನಿಸಿ ಸೀರೆಗಳನ್ನು ನೀಡಿದರು ಹಾಗೂ ಮಕ್ಕಳಿಗೆ ಸಮವಸ್ತ್ರ, ನೋಟ್ಬುಕ್ಗಳನ್ನು ಸಹ ವಿತರಿಸಿದರು. ಇದರ ಸಂಪೂರ್ಣ ಅಧ್ಯಕ್ಷತೆಯನ್ನು ನಾಗರಾಜ್ ಅವರು ನಡೆಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇವತ್ತು ನಮ್ಮ ಪಾಪಭಾವಿ ಪಾಳ್ಯ ಗ್ರಾಮಸ್ಥರಲ್ಲಿ ಶಾಲೆಯ ಒಂದು ಉದ್ಘಾಟನೆಯನ್ನು ಮಾಡೋದು. ನಮ್ಮ ತಂದೆಯವರ ಜ್ಞಾಪಶಕ್ತಿಯಾಗಿ ನಮ್ಮ ಮಾರುತೇಶು, ನಾವು, ನಮ್ಮ ಕಿರಣ ಇರ್ಬೋದು, ನಮ್ಮ ಪಾಪಭಾವಿ ಪಾಳ್ಯ ಎಲ್ಲ ಯುವಕರು ಹಿರಿಯರು ಎಲ್ಲ ಸೇರಿ ಒಂದು 2 ಫ್ಲೋರು ಶಾಲೆಯನ್ನು ಕಟ್ಬಿಟ್ಟು ಇವತ್ತು ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಸಹ ನಮ್ಮ ಪಾಪಭಾವಿ ಪಾಳ್ಯಕ್ಕೆ ಆಹ್ವಾನಿಸಿದರು. ಅದೇ ಥರ ನಮ್ಮ ಜನಪ್ರಿಯ ಶಾಸಕರು ಸಹ ಇದು ಮಾಡಿ ಇವತ್ತು ಒಂದು ಅಂಗನವಾಡಿ ಗುದ್ಲಿ ಪೂಜೆ, ಒಂದು ನೀರಿನ ಘಟಕದ್ದು ಗುದ್ಲಿ ಪೂಜೆ ಮತ್ತು ಬಿಲ್ಡಿಂಗು ಎಲ್ಲನೂ ಇವತ್ತು ಪೂಜೆಯನ್ನು ಹಮ್ಮಿಕೊಂಡಿದ್ದು. ಇವತ್ತು ಮಕ್ಕಳಿಗೆ ಬಟ್ಟೆ ಇರ್ಬೋದು, ಹೆಣ್ಮಕ್ಳಿಗೆ ಸೀರೆ ಇರ್ಬೋದು ವಿತರಣೆಯನ್ನು ಮಾಡಿ ಇವತ್ತು ಒಂದು ಅದ್ಭುತವಾಗಿ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಒಂದು ಯಶಸ್ವಿಯನ್ನು ಮಾಡಿಕೊಟ್ರು. ನಮ್ಮ ಶಿಕ್ಷಕರು ಮಲ್ಲಿಕಾರ್ಜುನ ಇರ್ಬೋದು, ನಮ್ಮ ಮುರಳಿ ಮಾಷ್ ಇರ್ಬೋದು, ಸ್ವತಂತ್ರ ದಿನಾಚರಣೆದಾಗೆ ಮಕ್ಕಳು ಒಂದು ಕುಂತ್ಕೊಳ್ಳೋಕ್ಕೆ ಮಳೆ ಬಂದು ಸೋರ್ತೈತೆ, ನಿಮ್ಮ ಇದರಲ್ಲಿ ಒಂದು ಶಾಲೆಯನ್ನು ಕಟ್ಕೊಡಿ ಅಂತ ಕೇಳಿದರು. ಅದನ್ನೇನು ಮಾತು ಕೊಟ್ಟಿದ್ದೆ ಅದನ್ನು ನಾನು ನಡೆಸ್ಕೊಟ್ಟಿದ್ದೆ. ಎಷ್ಟು ಕೊಠಡಿ ಬರ್ತಿದೆ ಸರ್ ಶಾಲೆಯಲ್ಲಿ? ಸರ್, ಇದು 2 ಕೊಠಡಿ ಬರ್ತದೆ. ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾನು ನಮ್ಮ ಮಾರುತೇಶ್ ಇಬ್ಬರು ಸೇರಿ ಈ ಕಾರ್ಯಕ್ರಮ, ಈ ಬಿಲ್ಡಿಂಗನ್ನು ಮಾಡಿಕೊಟ್ಟಿದ್ದೀವಿ. ಶಾಲೆಗೆ ಒಳ್ಳೆಯದಾಗಲಿ, ಮಕ್ಕಳು ಚೆನ್ನಾಗಿ ಓದಲಿ. ನಮ್ಮ ಶಾಲೆ ನಮ್ಮ ಪಾಪಭಾವಿ ಪಾಳ್ಯದಾಗೆ ಎಲ್ಲ ಯಶಸ್ವಿ ಅಂತ ಮಕ್ಕಳು, ಬಡ ಮಕ್ಕಳು ಇವತ್ತು ಬೋವಿ ಜನಾಂಗದ ಇರೋದರಿಂದ ನಾನು ನಮ್ಮ ಮಾರುತೇಶ್ ಎಲ್ಲ ಸೇರಿ ಮಕ್ಕಳುಗಳು ಒಳ್ಳೆಯ ವಿದ್ಯಾಬುದ್ಧಿ ಇದು ಮಾಡಲಿ ಅಂತೇಳಿ ನಮ್ಮ ಮಾಸ್ಟರ್ಗಳ ಮಾರ್ಗದರ್ಶನದಲ್ಲಿ ಈ ಬಿಲ್ಡಿಂಗನ್ನು ನೆರವೇರಿಸ್ಕೊಟ್ರು. ಶಿಕ್ಷಕರಿಗೆ, ನಮ್ಮ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಬಟ್ಟೆ ವಿತರಣೆ ಇರ್ಬೋದು, ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಇದನ್ನೆಲ್ಲನೂ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಮ್ಮ MLA ಸ್ವಾಮೀಜಿಯವರು ಸಹ ಬಂದು ಗುದ್ಲಿ ಪೂಜೆಯನ್ನು ಮಾಡಿ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಿ ಹೋದರು. ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಮತ್ತು ನಾಗರಾಜಣ್ಣವರು, ನಾವು ಊರಿಗೋಸ್ಕರ ಅವರು ನಾವು ಯಾವತ್ತು ಏನೇ ಕೇಳಿದ್ರು ಇಲ್ಲ ಅಂತಿಲ್ಲ. ನಾವು ನಾಗರಾಜಣ್ಣವರು ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಪಾಪಭಾವಿ ಪಾಳ್ಯ, ಮಚನಾಯಕನಹಳ್ಳಿ, ದಿನ್ನಪಳ್ಳಿ, ಅನಂತಪುರ ಈ 4 ಊರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಮುಂದೆನೂ ಬಿಟ್ಕೊಡಲ್ಲ. ಅವ್ರ ಪರವಾಗಿ ನಾವು ಯಾವತ್ತೂ ನಿಂತ್ಕೊಂಡು ಜೈ ನಾಗರಾಜಣ್ಣ ಅವರಿಗೆ ಜೈ. ಅಲ್ಲಿ ಇಷ್ಟು ವರ್ಷದಿಂದ ಯಾವ MLA ಈ ಥರ ಬಂದು ಫಂಕ್ಷನ್ ಅಟೆಂಡ್ ಆಗಿ ಮಾಡಿ ಕೊಟ್ಟಿರಲ್ಲ. ಈ ಥರ ಅನುದಾನಗಳೆಲ್ಲ ಫಸ್ಟ್ ಟೈಮ್ ಈ ಥರ MLA ನಾವು ನೋಡ್ತಾ ಇರೋದು. ಅವ್ರಿಗಿನ್ನ ನಾವು ಯಾವಾಗ್ಲೂ ಅವ್ರಿಗೆ ನಾವು ಚಿರಋಣಿಯಾಗಿ ಇದ್ದೇ ಇರ್ತೀವಿ. ಅದೇ ಥರ ನಮ್ಮ ನಾಗರಾಜಣ್ಣವ್ರಿಗೆ ಇದ್ದೇ ಇರ್ತೀವಿ. ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಈ ಸ್ಕೂಲ್ ಆಗಬೇಕು ಅಂದರೆ ಮೇನ್ ಕಾರಣ ನಾಗರಾಜಣ್ಣವರು ಮತ್ತು ನಮ್ಮೂರು ಮಾರ್ತಣ್ಣವರು. ಇವರಿಂದ ತುಂಬ ಅನುಕೂಲ ಆಗೈತೆ. ಇದೇ ಥರ ನಮ್ಮ ನಾಗರಾಜಣ್ಣವ್ರು ಸಹಕಾರ ಮಾಡ್ತಾ ಇರಲಿ. ನಮ್ಮ ಕೈಲೇ ಸಹಕಾರ ನಾವು ಅವ್ರಿಗೆ ಮಾಡ್ತಾ ಹೋಗ್ತೀವಿ. ಒಳ್ಳೆಯದಾಗಲಿ ನಾಗರಾಜಣ್ಣವ್ರಿಗೆ, ಊರಿಗೆಲ್ಲ ಒಳ್ಳೆಯದಾಗಲಿ.